ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರುವಂತದ್ದು, ಜೊತೆಗೆ ಬೇಕಾಬಿಟ್ಟಿ ಹಂಚಿರುವಂತದ್ದು ಗೊತ್ತಿರುವಂತ ವಿಚಾರ, ಅಕ್ರಮ ನಡೆದಿರುವಂತದ್ದು. ಈ ಕೇಸ್ ಈಗ ಇಡಿ ಹ್ಯಾಂಡಲ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದೆ. ಜೊತೆಗೆ ಇವತ್ತು ಕೂಡ 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗಾದ್ರೆ ಯಾರಿಗೆ ಸೇರಿರುವಂತ ಆಸ್ತಿ ಇವೆಲ್ಲ? ಯಾರಿಗೆ ಶಾಕ್ ಆದಿದೆ? ಈ ರಿಪೋರ್ಟ್ ಮೂಡ ಹಗರಣದಲ್ಲಿ ಇಡಿ ಕಾರ್ಯಾಚರಣೆ. 100 ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ. ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ. ತನಿಖೆಯ ಅಖಾಡದಲ್ಲಿರುವ ಇಡಿ 100 ಕೋಟಿ ಮೌಲ್ಯದ 92 ಸೈಟ್ಗಳನ್ನು ಜಪ್ತಿ ಮಾಡಿದೆ. ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ವು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ 300 ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ. ಮೂಡ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಈಗ ಇಡಿ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಮಾಡ್ಲಿ, ಬೇಡ ಅಂತಂದವ್ರು. ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ, ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ? ಇಡಿ 99 ಆಸ್ತಿಯನ್ನ ವಶಕ್ಕೆ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ. ಕಡಲೆಪುರಿಯಂತೆ ಸೈಟ್ಗಳನ್ನ ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ. ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರುವಂತದ್ದು, ಜೊತೆಗೆ ಬೇಕಾಬಿಟ್ಟಿ ಹಂಚಿರುವಂತದ್ದು ಗೊತ್ತಿರುವಂತ ವಿಚಾರ, ಅಕ್ರಮ ನಡೆದಿರುವಂತದ್ದು. ಈ ಕೇಸ್ ಈಗ ಇಡಿ ಹ್ಯಾಂಡಲ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದೆ. ಜೊತೆಗೆ ಇವತ್ತು ಕೂಡ 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗಾದ್ರೆ ಯಾರಿಗೆ ಸೇರಿರುವಂತ ಆಸ್ತಿ ಇವೆಲ್ಲ? ಯಾರಿಗೆ ಶಾಕ್ ಆದಿದೆ? ಈ ರಿಪೋರ್ಟ್ ಮೂಡ ಹಗರಣದಲ್ಲಿ ಇಡಿ ಕಾರ್ಯಾಚರಣೆ. 100 ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ. ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ. ತನಿಖೆಯ ಅಖಾಡದಲ್ಲಿರುವ ಇಡಿ 100 ಕೋಟಿ ಮೌಲ್ಯದ 92 ಸೈಟ್ಗಳನ್ನು ಜಪ್ತಿ ಮಾಡಿದೆ. ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ವು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ 300 ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ. ಮೂಡ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಈಗ ಇಡಿ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಮಾಡ್ಲಿ, ಬೇಡ ಅಂತಂದವ್ರು. ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ, ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ? ಇಡಿ 99 ಆಸ್ತಿಯನ್ನ ವಶಕ್ಕೆ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ. ಕಡಲೆಪುರಿಯಂತೆ ಸೈಟ್ಗಳನ್ನ ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ. ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರುವಂತದ್ದು, ಜೊತೆಗೆ ಬೇಕಾಬಿಟ್ಟಿ ಹಂಚಿರುವಂತದ್ದು ಗೊತ್ತಿರುವಂತ ವಿಚಾರ, ಅಕ್ರಮ ನಡೆದಿರುವಂತದ್ದು. ಈ ಕೇಸ್ ಈಗ ಇಡಿ ಹ್ಯಾಂಡಲ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದೆ. ಜೊತೆಗೆ ಇವತ್ತು ಕೂಡ 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗಾದ್ರೆ ಯಾರಿಗೆ ಸೇರಿರುವಂತ ಆಸ್ತಿ ಇವೆಲ್ಲ? ಯಾರಿಗೆ ಶಾಕ್ ಕಾದಿದೆ? ಈ ರಿಪೋರ್ಟ್. ಮೂಡ ಹಗರಣದಲ್ಲಿ ಇಡಿ ಕಾರ್ಯಾಚರಣೆ. 100 ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ. ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ. ತನಿಖೆಯ ಅಖಾಡದಲ್ಲಿರುವ ಇಡಿ 100 ಕೋಟಿ ಮೌಲ್ಯದ 92 ಸೈಟ್ಗಳನ್ನು ಜಪ್ತಿ ಮಾಡಿದೆ. ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ವು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ 300 ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ. ಮೂಡ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಈಗ ಇಡಿ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಮಾಡ್ಲಿ, ಬೇಡ ಅಂತಂದವ್ರು. ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ, ಅವ್ರು ಹೋಗ್ತಾರೆ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ, ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ? ಇಡಿ 99 ಆಸ್ತಿಯನ್ನ ವಶಕ್ಕೆ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ. ಕಡಲೆಪುರಿಯಂತೆ ಸೈಟ್ಗಳನ್ನ ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ. ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರುವಂತದ್ದು, ಜೊತೆಗೆ ಬೇಕಾಬಿಟ್ಟಿ ಹಂಚಿರುವಂತದ್ದು ಗೊತ್ತಿರುವಂತ ವಿಚಾರ, ಅಕ್ರಮ ನಡೆದಿರುವಂತದ್ದು. ಈ ಕೇಸ್ ಈಗ ಇಡಿ ಹ್ಯಾಂಡಲ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದೆ. ಜೊತೆಗೆ ಇವತ್ತು ಕೂಡ 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗಾದ್ರೆ ಯಾರಿಗೆ ಸೇರಿರುವಂತ ಆಸ್ತಿ ಇವೆಲ್ಲ? ಯಾರಿಗೆ ಶಾಕ್ ಕಾದಿದೆ? ಈ ರಿಪೋರ್ಟ್. ಮೂಡ ಹಗರಣದಲ್ಲಿ ಇಡಿ ಕಾರ್ಯಾಚರಣೆ. 100 ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ. ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ. ತನಿಖೆಯ ಅಖಾಡದಲ್ಲಿರುವ ಇಡಿ 100 ಕೋಟಿ ಮೌಲ್ಯದ 92 ಸೈಟ್ಗಳನ್ನು ಜಪ್ತಿ ಮಾಡಿದೆ. ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ವು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ 300 ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ. ಮೂಡ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಈಗ ಇಡಿ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಮಾಡ್ಲಿ, ಬೇಡ ಅಂತಂದವ್ರು. ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ, ಅವ್ರು ಹೋಗ್ತಾರೆ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ, ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ? ಇಡಿ 99 ಆಸ್ತಿಯನ್ನ ವಶಕ್ಕೆ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ.
ಕಡಲೆಪುರಿಯಂತೆ ಸೈಟ್ಗಳನ್ನ ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ. ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.